ಕನ್ನಡ ಕಾವ್ಯ ಪ್ರೇಮಿಗಳೇ, ಭಾವಗೀತ ಪ್ರೇಮಿಗಳೇ, ಹೆಚ್ಚು ಕಡಿಮೆ 80 ಮತ್ತು 90ರ ದಶಕದ ಕನ್ನಡ ಕಾವ್ಯ ಭಾವಪ್ರಧಾನವಾಗಿ ಕೆಲವು ಮುಖ್ಯ ಕವಿಗಳ ಮೂಲಕ ಒಂದು ಹೊಸ ಬಗೆಯ ಸಂಗೀತ ಪ್ರಧಾನ ಕಾವ್ಯವನ್ನು ಅದು ರೂಪಿಸಿತು. ನವೋದಯ ಕವಿಗಳು ಕೂಡ ಅಂಥ ನಾದಪ್ರಿಯ, ನಿಸರ್ಗಪ್ರಿಯ, ಭಾವನಾತ್ಮಕವಾದ ಅನೇಕ ಸುಂದರ ಕವಿತೆಗಳನ್ನು ಬರೆದಿದ್ದರು. ಅದು ರಮ್ಯ ಕಾವ್ಯ, ನಿಸರ್ಗ ಪ್ರಧಾನವಾದ ಕಾವ್ಯ, ಅದು ಬೇರೆ ವಿಷಯ. ಆದರೆ 80-90ರ ದಶಕದಲ್ಲಿ ಕನ್ನಡದಲ್ಲಿ ಎಚ್.ಎಸ್. ವೆಂಕಟೇಶಮೂರ್ತಿ, ಬಿ.ಆರ್. ಲಕ್ಷ್ಮಣರಾವ್, ಇಂಥ ಕವಿಗಳು ತುಂಬ ಇದ್ದಾರೆ. ಅವರ ನಡುವೆ ಲಕ್ಷ್ಮೀನಾರಾಯಣ ಭಟ್ರು ನನಗೆ ತುಂಬ ಇಷ್ಟ ಆಗ್ತಾರೆ. ಈ ಥರದ ಅನೇಕ ಕವಿಗಳು ಇದ್ದಾರೆ. ಅವರನ್ನೆಲ್ಲ ಕುರಿತು ನಾನು ವಿಮರ್ಶೆ ಮಾಡುವ ಸಮಯ ಇದಲ್ಲ. ಆದರೆ ನನಗೆ ಅವರ ಭಾವಗೀತೆಗಳು ನಿಜವಾಗಿಯೂ ತುಂಬ ತೀವ್ರವಾಗಿ ಮನಸ್ಸಿಗೆ ನಾಟಿವೆ. ಒಂದು ಭಕ್ತಿ ಪ್ರಧಾನ ಕಾವ್ಯ ಕನ್ನಡ ಸಾಂಸ್ಕೃತಿಕ ಪರಂಪರೆಯಲ್ಲಿ, ಕಾವ್ಯ ಪರಂಪರೆಯಲ್ಲಿ ಬೃಹತ್ತಾಗಿ ಬೆಳೆದು ಬಂದಿರುವ ಸಂಗತಿ ಇದೆ. ಭಕ್ತಿ ಪಂಥದ ಕವಿಗಳು, ಹರಿದಾಸರು ಅಥವಾ ಶೈವ ಪರಂಪರೆಯವರು, ತತ್ವಪದಕಾರರು, ಹೀಗೆ ಬೇರೆ ಬೇರೆ ಪರಂಪರೆಯ ಗಾಯಕರು ಸಂಗೀತ ಪ್ರಪಂಚವನ್ನು ದಿವ್ಯವಾಗಿ ವಿಸ್ತರಿಸಿದ್ದಾರೆ, ಸಾಹಿತ್ಯವನ್ನು ವಿಸ್ತರಿಸಿದ್ದಾರೆ. ಹಾಗೆಯೇ ಸಾಂಸ್ಕೃತಿಕವಾದ ಭಾವಕೋಶಗಳನ್ನು ಕೂಡ ಅದ್ಭುತವಾಗಿ ಅವರು ಕಟ್ಟಿಕೊಟ್ಟಿದ್ದಾರೆ. ಇಲ್ಲಿ ಭಾಳ ಲಘುವಾಗಿ ಕಾಣಲ್ಪಡುವ ಕೆ.ಎಸ್. ನಿಸಾರ್ ಅಹಮದ್, ಲಕ್ಷ್ಮೀನಾರಾಯಣ ಭಟ್ಟ, ದೊಡ್ಡರಂಗೇಗೌಡ ಅಂಡ್ ನಮ್ಮ ಜಾಲಿಬಾರಿನಲ್ಲಿ ಕುಳಿತ ಪೋಲಿ ಹುಡುಗರ ಕವಿ ಬಿ.ಆರ್. ಲಕ್ಷ್ಮಣರಾವ್, ಈ ಥರದಲ್ಲಿ ತುಂಬ ಇದ್ದಾರೆ. ಅವರ ಹೆಸರೆಲ್ಲ ತಕ್ಷಣಕ್ಕೆ ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಅವರಲ್ಲಿ ಇದ್ದ ಈ ಭಾವಪ್ರಧಾನ ಕಾವ್ಯ ಹೆಚ್ಚು ಯಾವ ಬಗೆಯ ಸಂಗತಿಯನ್ನು ಆಧರಿಸಿತ್ತು ಅಂತಂದರೆ, ಒಂದು ಪ್ರೇಮವನ್ನು ಆರಾಧಿಸುವಂತೆ, ದೈನಂದಿನ ಜೀವನದ ಸುಖ ದುಃಖಗಳ ನಡುವೆ ಇರುವ ಅತಿ ಸೂಕ್ಷ್ಮ ಭಾವ ಸೆಳೆತಗಳನ್ನು, ಸೌಂದರ್ಯದ ಲಹರಿಗಳನ್ನು, ಹೆಣ್ಣು ಗಂಡಿನ ಆಕರ್ಷಣೆಗಳನ್ನು, ಒಟ್ಟು ಒಂದು ಸಂಸಾರ ಮತ್ತು ಮಾನವ ಸಂಬಂಧಗಳು, ಇವುಗಳಲ್ಲಿರುವ ಒಂದು ಪ್ರೀತಿಯ ಸೆಳೆತವನ್ನು ಪ್ರಧಾನವಾಗಿಟ್ಟುಕೊಂಡು ಈ ಕೆಲವು ಕವಿಗಳು, ಪ್ರಧಾನವಾದ ಭಾವಗೀತಾತ್ಮಕವಾದ ಕವಿಗಳು ಅದ್ಭುತವಾಗಿ ಕನ್ನಡಕ್ಕೆ ಕೊಟ್ಟರು. ಅದನ್ನು ಬೇರೆ ಬೇರೆ ಕಾಲದ ಒತ್ತಡದ ಕಾರಣಕ್ಕಾಗಿ ನಾವು ಅದನ್ನು ಮುಖ್ಯ ಅಂತ ಆ ಕಾಲಘಟ್ಟದಲ್ಲಿ ಭಾವಿಸಲಿಲ್ಲ. ಅಂದರೆ 90ರ ದಶಕದಲ್ಲಿ ನಾವು ಈ ಕ್ಯಾಸೆಟ್ ಕವಿಗಳು ಅನ್ನೋ ಅರ್ಥದಲ್ಲಿ ಒಂದು ಬಗೆಯ ಉಪೇಕ್ಷೆ ಮಾಡಿದ್ದು ನಿಜ. ಅದಕ್ಕೆ ನಮ್ಮ ಹಿರಿಯರಾದ ಅನಂತಮೂರ್ತಿ, ತೇಜಸ್ವಿ, ಲಂಕೇಶ್, ಈ ಥರದ ಬಹಳ ಸಾಮಾಜಿಕ ಹೊಣೆಗಾರಿಕೆಯನ್ನೇ ಪ್ರಧಾನವಾಗಿ, ಕಲಾತ್ಮಕವಾಗಿ, ನಿತ್ಯ ಜೀವನದ ಯುದ್ಧದ ಜೊತೆಗೆ ಭಾಗಿಯಾಗುವಂತೆ ಬರೀತಿದ್ದಂಥ ಈ ಲೇಖಕರು ಈ ಭಾವನಾ ಲಹರಿಯನ್ನು ನಿರಾಕರಿಸಿ ಮಾತಾಡ್ತಿದ್ರು. ಕೆ.ಎಂ. ನಾಗರಾಜ್ ಅವರು ಬೇಕೆಂತಲೇ ಅಂತಲ್ಲ, ಸಹಜವಾಗಿಯೇ ಕೆ.ಎಸ್. ನರಸಿಂಹಸ್ವಾಮಿಯವರನ್ನು ಲಘುವಾಗಿ ನಿರಾಕರಿಸ್ತಿದ್ರು. ಅದಕ್ಕಿಂತ ದೊಡ್ಡದಾಗಿ ಪುಷ್ಪ ಪರಾಕು ಒತ್ತುವ ಕವಿ ನಾನಲ್ಲ ಅನ್ನೋ ಅರ್ಥದಲ್ಲಿ ಅಡಿಗರು ಕೆ.ಎಸ್. ನರಸಿಂಹಸ್ವಾಮಿಯವರನ್ನು ಗೇಲಿ ಮಾಡಿದರು. ಸೊ ಇವೆಲ್ಲವೂ ಆಗ್ತಾನೆ ಬೆಳೀತಿದ್ದಂಥ ನನ್ನಂಥವ್ರಿಗೆ ಪ್ರಭಾವ ಮಾಡಿ ನಾವು ಈ ಬಗೆಯ ಭಾವಗೀತಾತ್ಮಕ ಕವಿಗಳು ಎಲ್ಲೋ ಒಂದು ರೀತಿ ವರ್ತಮಾನದ ಜೊತೆಗೆ ಮುಖಾಮುಖಿ ಆಗ್ತಾ ಇಲ್ಲ
ಇವರು ಒಂದು ಸೌಂದರ್ಯದ ಲಹರಿಯಲ್ಲಿ ತನ್ನ ಸುತ್ತಣ ಲೋಕದ ನರಕವನ್ನು ಮರೆತಿದ್ದಾರೆ. ಅದಕ್ಕೆ ಜವಾಬ್ದಾರಿಯುತವಾಗಿ ಪ್ರತಿಕ್ರಿಯೆ ಮಾಡ್ತಿಲ್ಲ ಅನ್ನೋದು ನಮ್ಮ ತಕರಾರಾಗಿತ್ತು. ಆದರೆ ಮನುಷ್ಯನ ಸ್ವಭಾವಗಳು ಎಷ್ಟು ಗಾಢವಾಗಿ ಕೆಲವೊಮ್ಮೆ ಬೆರೆತ್ಕೊಳ್ತವೆ ಅಂತಂದರೆ, ಲಕ್ಷ್ಮೀನಾರಾಯಣ ಭಟ್ರ ಎಲ್ಲಿ ಜಾರಿತೋ ಮನವು ಎಲ್ಲೆ ಮೀರಿತೋ ಅನ್ನೋ ಈ ಭಾವಗೀತೆಯನ್ನು ಅನೇಕರು ಆಡಿದ್ದಾರೆ. ಆ ಸಂಗೀತಗಾರರ ವಿವರಗಳನ್ನು ನನಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಅದರ ರಾಗಮಾಧುರ್ಯ ನನಗೆ ತುಂಬ ಸೆಳೆದಿತ್ತು. ಅದನ್ನು ನಾನು ಮನೆಯಲ್ಲಿ ಆಡ್ಕೊಳ್ತಿರ್ತೀನಿ. ಈಗ ಆತ್ಮೀಯರಿಗೆ ಇದನ್ನು ಹಂಚ್ಕೋಬೋದು, ಆಡ್ಬೋದು. 24ರ ಈ ಸಂಕ್ರಾಂತಿಯ ದಿನ ನಾನು ನನ್ನ ಸಂತೋಷಕ್ಕಾಗಿ ಲಕ್ಷ್ಮೀನಾರಾಯಣ ಭಟ್ರ ಎಲ್ಲಿ ಜಾರಿತೋ ಮನವು ಈ ಕವಿತೆಯನ್ನು, ಈ ಭಾವಗೀತೆಯನ್ನು, ಆವತ್ತು ಸುಮ್ಮನೆ ಕೇಳಿಸ್ಕೊಳ್ತಿದ್ದ ಭಾವಗೀತೆಯನ್ನು ಇವತ್ತು ಮನದುಂಬಿ ಮನಸ್ಸಿಗೆ ತಂದುಕೊಂಡು ನನ್ನ ರೀತಿಯಲ್ಲಿ ಆಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಸಂಗೀತಗಾರನಲ್ಲ, ಆದರೆ ಎಲ್ಲರ ಮನಸ್ಸಿನಲ್ಲೂ ಒಂದು ಸಂಗೀತ ಇರ್ತದೆ, ಮನೋಧರ್ಮ ಸಂಗೀತ ಇರ್ತದೆ. ಯಾಕಂದರೆ ನಿಸರ್ಗದಲ್ಲಿ ಸಂಗೀತ ಇದೆ, ನಾವೆಲ್ಲ ನಿಸರ್ಗದಿಂದ ಬಂದವರು. ಅದರಿಂದ ನಮ್ಮಲ್ಲೆಲ್ಲ ರಾಗ, ಆಲಾಪ, ನಾದ ಇವೆಲ್ಲ ಜಲಧಾರೆ ಇರ್ತವೆ. ಅದನ್ನು ಆಡೋದಕ್ಕೆ ಪ್ರಯತ್ನ ಪಡ್ತೀನಿ, ಯಾರು ನಗಬಾರ್ದು. ಒಬ್ಬ ಕವಿಗೆ ಅಥವಾ ಲೇಖಕನಿಗೆ ಇಂಥ ಸ್ವಭಾವಗಳೆಲ್ಲ ಅಂತರ್ಗತವಾಗಿರ್ತವೆ. ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಎಲ್ಲಿ ಜಾರಿತೋ ಮನವು ಎಲೆ ಮೀರಿತೋ, ಎಲ್ಲಿ ಅಲೆಯುತ್ತಿರುವುದೋ ಏಕೋ ನಿಲ್ಲದಾಗಿದೆ, ಎಲ್ಲಿ ಜಾರಿತೋ ಮನವು ಎಲೆ ಮೀರಿತೋ, ಎಲ್ಲಿ ಅಲೆಯುತ್ತಿರುವುದೋ ಏನೋ ನಿಲ್ಲದಾಯಿತೋ, ಎಲ್ಲಿ ಜಾರಿತೋ. ದೂರದೊಂದು ತೀರದಿಂದ ತೆಲಿ ಪಾರಿಜಾತ ಗಂಧ, ದೂರದೊಂದು ತೀರದಿಂದ ತೆಲಿ ಪಾರಿಜಾತ ಗಂಧ, ದಾಟಿ ಬಂತು ಬೇಲಿ ಸಾಲ ಪ್ರೀತಿಯಳೆಯ ನೋವ, ಎಲ್ಲಿ ಜಾರಿತೋ ಮನವು ಎಲ್ಲಿ ನೀರಿತೋ, ಎಲ್ಲಿ ಅಲೆಯುತ್ತಿರುವುದೋ ಏನೋ ನಿಲ್ಲದಾಯಿತೋ, ಎಲ್ಲಿ ಜಾರಿತೋ. ಬಾನಿನಲ್ಲಿ ಒಂಟಿತಾರೆ ಬಾನಿನಲ್ಲಿ ಒಂಟಿತಾರೆ, ಸೋನೆ ಸುರಿವ ಇರುಳ ಮೋರೆ, ಬಾನಿನಲ್ಲಿ ಒಂಟಿತಾರೆ, ಸೋನೆ ಸುರಿವ ಇರುಳ ಮೋರೆ, ಕತ್ತಲಲ್ಲಿ ಕುಳಿತು ಒಳಗೆ ಬಿಕ್ಕುತಿಗಳು ಯಾರೋ ನೀರೇ, ಎಲ್ಲಿ ಜಾರಿತೋ ಮನವೋ ಎಲ್ಲೆ ಮೀರಿತೋ, ಎಲ್ಲಿ ಅಲೆಯುತ್ತಿರುವುದೋ ಏನೋ ನಿಲ್ಲದಾಯಿತೋ, ಎಲ್ಲಿ ಜಾರಿತೋ. ಹಿಂದೆ ಯಾವ ಜನ್ಮದಲ್ಲಿ ಮಿಂದ ಜಲದ
ಕಂಪು ಬಂದು ಚಿರುತಿರುವುದೆದೆಯ ಭಾವ ಹೇಳಲಾರೆ ತಾಳಲಾರೆ. ಏ, ಎಲ್ಲಿ ಜಾರಿತೋ ಮನವೋ ಎಲ್ಲೆ ಮೀರಿತೋ, ಎಲ್ಲೆ ಮೀರಿತೋ ಮನವೋ ಎಲ್ಲಿ ಜಾರಿತೋ. ಇದು ನನ್ನ ಹಾಡು ನನ್ನ ಪಾಡು. ಇದು ಸುಂದರವಾದ ಸಂಗೀತ ಕ್ರಮ ಅಲ್ಲ. ಹಾಗಂತ ಸಂಗೀತ ಕಲಿತವರು ಮಾತ್ರ ಆಡಬೇಕು ಅಂತಿಲ್ಲ. ಹಾಡೋದು ಮನುಷ್ಯನ ಪಾಡು. ನನ್ನ ಈ ಹಾಡನ್ನು ತಾವು ಕೇಳಿದ್ದಕ್ಕೆ ಸಾಧ್ಯ ಆದರೆ ಪ್ರತಿಕ್ರಿಯೆ ಮಾಡಿದರೆ ವಂದನೆಗಳು.